ನಮಸ್ತೆ ನನ್ನ ಎಲ್ಲ ವೀಕ್ಷಕರಿಗೆ. ನನ್ನ KSIC ಮೈಸೂರು ಸಿಲ್ಕ್ ಬ್ಲಾಗಿಗೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀನಿ. ಈ ದಿನ ಕೂಡ ನಾನು ಪರ್ಚೇಸ್ ಮಾಡಿದಂತಹ ಕೆಲವು ಮೈಸೂರು ಸಿಲ್ಕ್ ಸೀರೆಗಳನ್ನು ತೋರಿಸ್ಬಿಟ್ಟು ಅದಕ್ಕೆ ಯಾವ ತರಹ ಬ್ಲೌಸನ್ನು ಮ್ಯಾಚ್ ಮಾಡಿದ್ದೀನಿ ಅನ್ನೋದನ್ನು ಈ ವಿಡಿಯೋನಲ್ಲಿ ನಿಮಗೆ ನಾನು ತೋರಿಸ್ತೀನಿ. ನೋಡಿ, ಈಗ ನೀವು ನೋಡ್ತಾ ಇದ್ದೀರಲ್ಲ, ಈ ಸೀರೆ ಪ್ಯಾರೆಟ್ ಗ್ರೀನ್ ಕಲರ್ ಇದೆ. ಕಾಂಟ್ರಾಸ್ಟ್ ಕಲರ್ ಸ್ಯಾರಿ ಇದು. ಇದಕ್ಕೆ ಸೆರಗು ಮತ್ತು ಬಾರ್ಡರು ಮೆಜೆಂಟಾ ಕಲರಲ್ಲಿದೆ. ಇದು ನೋಡಿ, ಬಾರ್ಡರ್ ಇದು, ಸೀರೆ ಬಾರ್ಡರ್ ಇದು ತುಂಬ ಚೆನ್ನಾಗಿದೆ. ಇದು ಅದರ ಯೂನಿಕ್ ಕೋಡ್ ಅಂತ ಹೇಳಿದ್ದೀನಿ. ಈಗಾಗಲೇ ನಾನು ಲಾಸ್ಟ್ ವಿಡಿಯೋನಲ್ಲೂ ಹೇಳಿದ್ದೀನಿ, ಈ ತರಹ ಕೋಡ್ ಇದ್ದರೆ ಅದು ಪ್ಯೂರ್ KSIC ಮೈಸೂರು ಸಿಲ್ಕ್ ಸೀರೆ ಅಂಥೇಳಿ. ನಂತರ ಇದಕ್ಕೆ ಬ್ಲೌಸನ್ನು ಮೆಜೆಂಟಾ ಕಲರಲ್ಲಿ ನಾನು ಮ್ಯಾಚ್ ಮಾಡಿದ್ದೀನಿ. ಅಂದರೆ ಸಿಲ್ಕ್ ಬ್ಲೌಸನ್ನು ತಗೊಂಡು ಅದಕ್ಕೆ ಈ ತರಹ ವರ್ಕ್ ಮಾಡಿಸಿದ್ದೀನಿ. ಈ ವರ್ಕಲ್ಲಿ ಗೋಲ್ಡನ್ ಜರಿ ಇದೆ ಮತ್ತು ಮೆಜೆಂಟಾ ಕಲರ್ ಥ್ರೆಡ್ ಇದೆ. ನಂತರ ಮಧ್ಯದಲ್ಲಿ ಸ್ಟೋನ್ಸ್ ಹಾಕಿದ್ದೀವಿ ಮತ್ತು ಬೀಡ್ಸನ್ನು ಮಧ್ಯದಲ್ಲಿ ಹಾಕಿದ್ದೀವಿ. ಸೊ ಈ ಬ್ಲೌಸು ತುಂಬ ಚೆನ್ನಾಗಿ ಹೈಲೈಟ್ ಆಗ್ತಿದೆ. ಈ ಒಂದು ಸ್ಯಾರಿಗೆ ತುಂಬ ಚೆನ್ನಾಗಿ ಈ ಸೀರೆ ಸೂಟ್ ಆಗ್ತಾ ಇದೆ. ಈ ಸೀರೆ ನೋಡಿ, ಸ್ವಲ್ಪ ಲೈಟ್ ಕಲರಲ್ಲಿ ಗ್ರೀನಿಶ್ ಕಲರ್ ಇದೆ. ಇದಕ್ಕೆ ಬಾರ್ಡ್ರು ಮತ್ತು ಸೆರ್ಗನ್ನು ನೇರಳೆ ಕಲರಲ್ಲಿದೆ. ಇದು ಸೆರ್ಗು ನಾನು ತೋರಿಸ್ತಾ ಇರೋದು. ಇದು ಕೂಡ 2 ಸೈಡ್ ಬಾರ್ಡ್ರ್ ಇದೆ. ಇದಕ್ಕೆ ಬ್ಲೌಸನ್ನು ಸಿಲ್ಕ್ ಕ್ಲಾತ್ ತಗೊಂಡು ಪರ್ಪಲ್ ಕಲರ್ದು ಅದಕ್ಕೆ ವರ್ಕ್ ಮಾಡಿಸಿದ್ದೀನಿ. ಇದರ ನೆಕ್ಕು ಸ್ವಲ್ಪ ಪಾಟ್ ಶೇಪಲ್ಲಿದೆ. ಈ ಡಿಸೈನು ಆ್ಯಕ್ಚುಲಿ ಎಂಬ್ರಾಯ್ಡ್ರಿ ಮಾಡಿಸಿದ್ದೀನಿ. ಈ ಕಲರ್ ಕಾಂಬಿನೇಷನ್ ಸ್ಯಾರಿನೂ ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ. ಈ ಸೀರೆ ನೋಡಿ, ಇದು 3 ಕಲರ್ ಸ್ಯಾರಿ. ಮಧ್ಯದಲ್ಲಿ ಗ್ರೀನ್ ಇದೆ, ನಂತರ ಮೆಜೆಂಟಾ ಕಲರ್ ಇದೆ, ಲಾಸ್ಟ್ನಲ್ಲಿ ನೆವಿ ಬ್ಲೂ ಕಲರ್ ಇದೆ. ನೆವಿ ಬ್ಲೂ ಕಲರಲ್ಲಿ ಈ ತರಹ ಬಾರ್ಡ್ರ್ ಇದೆ. ನಂತರ ಸೆರಗು ಮೆಜೆಂಟಾ ಕಲರು, ಅಂದರೆ ಕಾಂಟ್ರಾಸ್ಟಲ್ಲಿದೆ. ನಂತರ ಮೆಜೆಂಟಾ ಕಲರಲ್ಲಿ ಇಷ್ಟು ಜರಿ ಇದೆ. ಇದು ಅದರ ಯೂನಿಕ್ ಕೋಡ್. ಇದು ಸ್ಯಾರಿ ಚೆನ್ನಾಗಿದೆ ಜರಿ ಅಂಥೇಳಿ ಇದಕ್ಕೆ ಸಿಂಪಲ್ಲಾಗಿ ಬ್ಲೌಸ್ ಸ್ಟಿಚ್ ಮಾಡಿಸೋಣ ಅಂಥೇಳಿ ಸಿಲ್ಕ್ ಕ್ಲಾತ್ ತಗೊಂಡು ಅದರಲ್ಲಿ ನಾನು ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಯಾಕಂದರೆ ಸ್ಯಾರಿ ಹೈಲೈಟ್ ಆಗಲಿ ಅಂಥೇಳಿ ಪ್ಲೈನ್ ಬ್ಲೌಸನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ನಾನು. ಈ ಸೀರೆ ನೋಡಿ, ಇದು ಪ್ಯಾರೆಟ್ ಗ್ರೀನ್ ಕಲರ್. 2 ಸೈಡು ಕೂಡ ಬಾರ್ಡ್ರ್ ಇದೆ. ಅಂದರೆ ಸ್ವಲ್ಪ ಸಣ್ಣ ಇಂಚಿನ ಜರಿ ಸ್ಯಾರಿ. ಸೊ ಸೀರೆ ಸಿಂಪಲ್ ಆಗಿದೆ ಅಂತ ಹೇಳಿಬಿಟ್ಟು ಇದಕ್ಕೆ ಹೈಲೈಟ್ ಮಾಡೋದಕ್ಕೆ ಈ ತರಹ ಬ್ಲೌಸನ್ನು ಸ್ಟಿಚ್ ಮಾಡಿಸಿದ್ದೀನಿ. ಅಂದರೆ ಇದರಲ್ಲಿ ಗ್ಲಾಸ್ ಟ್ಯೂಬ್ಸ್ ಇದೆ, ಕುಂದನ್ ಇದೆ, ಬೀಡ್ಸ್ ಇದೆ. ಸೊ ಅಷ್ಟನ್ನು ಹಾಕಿ ಈ ಡಿಸೈನಲ್ಲಿ ಬ್ಲೌಸನ್ನು ಸ್ಟಿಚ್ ಮಾಡಿಸಿ ಬ್ಲೌಸನ್ನು ಹೈಲೈಟ್ ಮಾಡಿಸ್ಕೊಂಡಿದ್ದೀನಿ. ಈ ಸೀರೆ ನೋಡಿ, ಇದು ಸೆಲ್ಫ್ ಕಲರ್ ಸ್ಯಾರಿ ಇದೆ. ಇದು ಬಾರ್ಡ್ರ್ ಇದು ಸೆರಗನ್ನು ತೋರಿಸ್ತಿದ್ದೀನಿ. ಇದು ತುಂಬ ಸುಮಾರು ಒಂದು 20 ವರ್ಷದ ಹಿಂದೆ ತೊಗೊಂಡಂತಹ ಸೀರೆ, ಬಟ್ ಈಗಲೂ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಇದಕ್ಕೆ ಸೆಲ್ಫ್ ಕಲರಲ್ಲೇ ಬ್ಲೌಸನ್ನು ಸ್ಟಿಚ್ ಮಾಡಿಸಿ ಅದಕ್ಕೆ ಗ್ರೀನ್ ಕಲರಲ್ಲಿ ವರ್ಕ್ ಮಾಡಿಸಿದ್ದೀನಿ. ಬಟ್ ಈ ಸ್ಯಾರಿಗೆ ತುಂಬ ಚೆನ್ನಾಗಿ ಈ ಕಲರ್ ಸೂಟ್ ಆಗ್ತಾಯಿದೆ. 2 ಸೈಡ್ ಕೂಡ ಬಾರ್ಡ್ರ್ ಇದೆ ಸೀರೆನಲ್ಲಿ. ಈ ಕಲರ್ ಸ್ಯಾರಿನೂ ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ. ಈ ಸೀರೆ ಪಿಸ್ತಾ ಗ್ರೀನ್ ಕಲರ್ ಇದೆ. ಬಾರ್ಡ್ರ್ನಲ್ಲಿ 4 ಲೈನ್ಸಲ್ಲಿ ಸಣ್ಣ ಸಣ್ಣ ಮ್ಯಾಂಗೋಸ್ ಇದೆ. ಈ ತರಹ ತುಂಬ ಚೆನ್ನಾಗಿದೆ ಇದು. ಮತ್ತು ಸೆರಗು ಕೂಡ
ಮೆಜಂತಾ ಕಲರಲ್ಲಿದೆ. 2 ಸೈಡ್ ಬಾರ್ಡ್ರೂ ಕೂಡ ಇದು. ಇದಕ್ಕೆ ಬ್ಲೌಸನ್ನು ಈ ತರಹ ಕಟ್ ವರ್ಕಲ್ಲಿ ಸ್ಟಿಚ್ ಮಾಡಿಸಿದ್ದೀನಿ. ಗ್ರೀನ್ ಮತ್ತು ಮೆಜಂತಾ ಕಲರಲ್ಲಿದೆ ಬ್ಲೌಸು. ಸೊ ಸ್ಯಾರಿ ಮತ್ತು ಬ್ಲೌಸ್ಗೆ ತುಂಬ ಚೆನ್ನಾಗಿ ಸೂಟ್ ಆಗ್ತಾ ಇದೆ. ಬ್ಯೂಟಿಫುಲ್ ಕಲರ್. ಇದು ಆರೆಂಜ್ ಕಲರ್ ಸ್ಯಾರಿ. ಇದು ಬಾರ್ಡ್ರು ರೆಡ್ ಕಲರ್ ಇದೆ. ರೆಡ್ ಕಲರಲ್ಲಿ ಈ ಡಿಸೈನ್ ಇದೆ ನೋಡಿ. ಈ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ, ಯುನೀಕ್ ಆಗೂ ಕೂಡ ಇದೆ. ಸೆರಗು ಕೂಡ ರೆಡ್ ಕಲರಲ್ಲಿದೆ. ಸೊ ಈ ಸೀರೆ ಕಲರ್ ತುಂಬ ಚೆನ್ನಾಗಿರೋದ್ರಿಂದ ಇದು ಕೂಡ 2 ಸೈಡ್ ಬಾರ್ಡ್ರ್ ಇದೆ. ಕಲರ್ ತುಂಬ ಬ್ಯೂಟಿಫುಲ್ ಆಗಿದ್ದರಿಂದ ಬ್ಲೌಸನ್ನು ಸಿಂಪಲ್ಲಾಗಿ ಸ್ಟಿಚ್ ಮಾಡಿಸೋಣ ಅಂಥೇಳಿ ಈ ಕ್ಲಾತಲ್ಲಿ ಬ್ಲೌಸನ್ನು, ಅಂದರೆ ಅಕೋಬಾ ಡಿಸೈನ್ ಇದೆ, ಅದರಲ್ಲಿ ಬ್ಲೌಸನ್ನು ಸ್ಟಿಚ್ ಮಾಡಿಸಿದ್ದೀನಿ. ಈ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ. ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ. ಆರೆಂಜ್ಗೆ ರೆಡ್ ಬಾರ್ಡ್ರ್ ಮತ್ತು ರೆಡ್ ಸೆರಗು ಬಂದಿದೆ. ಇದು ಮೆಜಂತಾ ಕಲರ್ ಸ್ಯಾರಿ. ಇದು ಬಾರ್ಡ್ರು ಮತ್ತು ಸೆಲ್ಫ್ ಕಲರ್ ಸ್ಯಾರಿ. ಬಾರ್ಡ್ರು ಮ್ಯಾಂಗೋ ಡಿಸೈನಲ್ಲಿದೆ. ಹಾಗಾಗಿ ಇದಕ್ಕೆ ವೈಟ್ ಕಲರ್ ಮ್ಯಾಚ್ ಆಗುತ್ತೆ ಅಂಥೇಳಿ ವೈಟ್ ಬ್ಲೌಸ್ ಪೀಸಲ್ಲಿ ನಾನು ಇದಕ್ಕೆ ಬ್ಲೌಸನ್ನು ಮ್ಯಾಚ್ ಮಾಡಿದ್ದೀನಿ. ಈ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.